ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ತುಂಬ ಆಸನಗಳನ್ನು ತೋರಿಸಿದ್ದೀನಿ. ಹೊಟ್ಟೆ ಭಾಗದಲ್ಲಿರೋ ಫ್ಯಾಟನ್ನು ಹೇಗೆ ಕರಗಿಸೋದು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ತುಂಬ ಆಸನಗಳಿದೆ, ಅದರಲ್ಲಿ ಕೆಲವು ಒಂದೊಂದೇ ಆಸನಗಳನ್ನು ತೋರಿಸ್ತಾ ಇರ್ತೀನಿ. ಅದನ್ನು ನೋಡ್ಕೊಂಡು ಅದ್ರ ಉಪಯೋಗ ಪಡ್ಕೊಳ್ಳಿ. ಮತ್ತು ಇದರಿಂದ ಉಪಯೋಗ ಆದಮೇಲೆ ಬೇರೆಯವ್ರಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಜನಗಳಿಗೆ ಹೇಳಿ ಪ್ರತಿಯೊಬ್ಬರಿಗೂ ಇದು ತಲುಪಬೇಕು. ಇದ್ರ ಉಪಯೋಗ ಪಡ್ಕೋಬೇಕು. ಮನೆಯಲ್ಲಿ ಇದ್ದುಕೊಂಡೇ ನೀವು ಇದನ್ನು ಹೇಗೆ ಅದನ್ನು ಉಪಯೋಗ ಪಡ್ಕೊಳ್ತೀರ ಅನ್ನೋದನ್ನು ನನಗೆ ಗೊತ್ತಾಗಬೇಕಲ್ವ, ಅದ್ರ ರಿಸಲ್ಟ್ ಗೊತ್ತಾಗಬೇಕು. ನಾನು ಕಷ್ಟಪಟ್ಟು ವಿಡಿಯೋ ಮಾಡಿ ನಿಮಗೋಸ್ಕರ ಹಾಕ್ತಾ ಇರೋದಿದು. ಅದರಿಂದ ಎಲ್ರಿಗೂ ತಲುಪಬೇಕು ಅಂತೇಳಿ. ಈಗ ಇನ್ನೊಂದು ಟೆಕ್ನಿಕ್, ಇದುವರೆಗಾಗಿ ನೋಡಿದ್ದೀರ, ಸುಮಾರು ಟೆಕ್ನಿಕ್ ತೋರಿಸಿದ್ದೀನಿ. ಹೊಟ್ಟೆ ಭಾಗದಲ್ಲಿರೋದು, ಸೊಂಟದ ಭಾಗದಲ್ಲಿರೋದೆಲ್ಲ ಕೊಬ್ಬನ್ನು ಹೇಗೆ ಕರಗಿಸೋದು ಅಂತ ಹೇಳಿ, ತೈಸ್ ಭಾಗ ಮತ್ತು ಇದು ಮಂಡಿಗೂ ಎಕ್ಸಸೈಸ್ ಆಗುತ್ತೆ. ಇವಾಗ ತೋರಿಸೋದು ಮಂಡಿ ನೋವಿರುತ್ತಲ್ಲ, ಅದಕ್ಕೆ ಕಾಫ್ ಮಸಲ್ಸ್ಗೆ, ತೈಸ್ಗೆ, ಎಲ್ಲದಕ್ಕೂ ಇದು ಉಪಯೋಗ ಆಗುತ್ತೆ. ಇವಾಗ ನೋಡೋಣ. ಸಿಂಪಲ್ ಟೆಕ್ನಿಕ್ ಇದು. ಅಷ್ಟೇ ಕಷ್ಟಪಟ್ಟು ಮಾಡೋದು ಅಂತಲ್ಲ, ಸುಲಭವಾಗಿ ಮಾಡೋವಂಥದ್ದು. ಈಗ ನೋಡಿ, ನೇರ ಮಲಕ್ಕೋಬೇಕು. ಹೀಗೆ ನೇರ ಮಲಕ್ಕೊಂಡು ಕೈಗಳನ್ನು ಈ ಥರ ಸ್ಟ್ರೆಚ್ ಮಾಡ್ಕೋಬೇಕು. ಇದನ್ನು ಸೈಕ್ಲಿಂಗ್ ಮಾಡೋದಂದರೆ ಕೆಲವರು ತಪ್ಪು ಮಾಡ್ತಾ ಇರ್ತಾರೆ. ನೋಡಿ, ಈ ಥರ ಮಾಡ್ತಾರೆ. ಸೈಕ್ಲಿಂಗ್ ಮಾಡಿದರೆ ಸುಮ್ಮನೆ ಹೀಗೆ ಮಾಡ್ತಾ ಇರ್ತಾರೆ. ಇದನ್ನು ನೀವು 1 hour ಮಾಡಿದ್ರೂ ಏನು ಪ್ರಯೋಜನ ಆಗೋಲ್ಲ. ನಿಮಗೆ ಕಾಲು ನೋವು ಬರುತ್ತೆ ಹೊರತು ಯಾವುದೇ ರೀತಿ ನಿಮಗೆ ಏನು ಉಪಯೋಗ ಆಗಬೇಕು ಈ ಭಾಗಕ್ಕೆ ಅದು ಆಗೋದಿಲ್ಲ. ಅದರಿಂದ ನೋಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ನೋಡಿ, ಕಾಲನ್ನು ಫೋಲ್ಡ್ ಮಾಡಿ ಸ್ಟ್ರೆಚ್ ಮಾಡ್ತಾ ಇಳಿಸ್ಬೇಕು. ಒಂದು ಕಾಲು ಫೋಲ್ಡ್ ಮಾಡಬೇಕು, ಇನ್ನೊಂದು ಕಾಲನ್ನು ಸ್ಟ್ರೆಚ್ ಮಾಡ್ತಾ ಕೆಳಗಿಳಿಸ್ಬೇಕು. ಹೀಗೆ ಈ ರೀತಿ ಬಂದಾಗ ಏನಾಗುತ್ತೆ ನೋಡಿ, ಈಗ ಎಷ್ಟು ಸ್ಟ್ರೆಚ್ ಆಗ್ತಾ ಇರುತ್ತೆ ಅಂತ. ಈ ಭಾಗ, ತೈಸ್ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಕಾಲುಗಳಿಗೂ ಎಕ್ಸಸೈಸ್ ಆಗುತ್ತೆ. ಹೊಟ್ಟೆ ಭಾಗಕ್ಕೆ ನೋಡಿ, ಮಂಡಿ ಹಿಂಭಾಗನೂ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಮಂಡಿ ನೋವು ಕಡಿಮೆ ಆಗುತ್ತೆ. ಈ ಥರ ಫೋಲ್ಡ್ ಮಾಡಿ ಸ್ಟ್ರೆಚ್ ಮಾಡಿ ಕಾಲು ಕೆಳಗಿಳಿಸ್ಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಗೊತ್ತಾಯ್ತು. ಈ ಭಾಗ ಫ್ಲ್ಯಾಟ್ ಆಗುತ್ತೆ. ಹೀಗೆ ಇದ್ರದ್ದು ಉಪಯೋಗ ಪಡ್ಕೊಳ್ಳಿ. ಮಾಡಾದ್ಮೇಲೆ ಹೇಳಿ ನಿಮಗೆ ಯಾವ ಥರ ನಿಮಗೇನು ಅನ್ನಿಸ್ತು ಅಂತ. ಇದನ್ನು ಡೈಲಿ ಒಂದು 5 ನಿಮಿಷನಾದರೂ ಮಾಡ್ಕೊಳ್ಳಿ. ಅಂದರೆ ಹೆವಿ ಜಾಸ್ತಿ ಇದ್ದರೆ, ಹೊಟ್ಟೆ ಭಾಗದಲ್ಲಿ ಈ ಭಾಗ ಎಲ್ಲ ಜಾಸ್ತಿ ಇದ್ದರೆ, ಇಲ್ಲಾಂದರೆ ಒಂದು 2 ನಿಮಿಷನಾದರೂ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಂದು 20 ರೌಂಡ್ ಆದಮೇಲೆ ಮತ್ತೆ ಮಾಡಿ. ಒಂದೇ ಸಲ ಮಾಡಬೇಕು ಅಂತಿಲ್ಲ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇದು ಮಾಡೋದ್ರಿಂದ. ನಮಸ್ತೆ.